ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ, ಜೀವಗೋಳ ಎಂಬಂತಹ ಚಾಪ್ಟರ್ ನಿಂದ ಆಮ್ಲ ಮಳೆಯ ಪ್ರಭಾವಕ್ಕೆ ಒಳಗಾಗಿರುವ ಪ್ರದೇಶಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಆಮ್ಲ ಮಳೆಯ ಪ್ರಭಾವಕ್ಕೆ ಒಳಗಾಗಿರುವ ಪ್ರದೇಶಗಳು ಯಾವುವು? ಆಮ್ಲ ಮಳೆ ಅಂತಂದ್ರೇನು? ಮಳೆಯ ನೀರಿನಲ್ಲಿ ಸಲ್ಫ್ಯೂರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಮ್ಲ, ಇಂಗಾಲ ಮತ್ತು ಇಂಗಾಲದ ಮೊನಾಕ್ಸೈಡ್ ಸೇರಿರುವುದನ್ನ ನಾವು ಆಮ್ಲ ಮಳೆ ಅಂತ ಕರಿತೀವಿ. ಓಕೆನಾ? ಸೊ ಮಳೆ ನೀರಿನಲ್ಲಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ಇಂಗಾಲದ ಮೊನಾಕ್ಸೈಡ್ ಮುಂತಾದವು ಹೆಚ್ಚಾಗಿ ಸೇರಿರುವುದನ್ನ ನಾವು ಆಮ್ಲ ಮಳೆ ಅಂತ ಹೇಳ್ತೀವಿ. ಇದು ಜೀವರಾಶಿಗಳಿಗಷ್ಟೇ ಅಲ್ಲದೆ ಜಲಚರಗಳಿಗೆ, ಕೃಷಿ ಉತ್ಪನ್ನಗಳಿಗೆ, ಕಟ್ಟಡಗಳಿಗೆ, ಸ್ಮಾರಕಗಳಿಗೆ ಹಾನಿಯನ್ನ ಉಂಟು ಮಾಡುತ್ತೆ. ಸೊ ಇದನ್ನ ಲೇಕ್ ಕಿಲ್ಲರ್ ಅಂತ ಕೂಡ ಕರೀತಾರೆ. ಯಾಕೆ ಅಂದ್ರೆ ಸರೋವರಗಳ ನೀರಿಗೂ ಕೂಡ ಹಾನಿಯನ್ನ ಉಂಟು ಮಾಡುವಂಥದ್ದು. ಓಕೆ, ಸೊ ಆಮ್ಲ ಮಳೆ ಉಂಟಾಗುವ ಪ್ರದೇಶಗಳು ಯಾವುವು ಅಂದ್ರೆ ಯುರೋಪ್ ಖಂಡದ ಪೋಲ್ಯಾಂಡ್, ಝೆಕ್ ಗಣರಾಜ್ಯ ಮತ್ತು ಆಗ್ನೇಯ ಜರ್ಮನಿಯ ಭಾಗಗಳು. ಇವು ಪದೇ ಪದೇ ಆಮ್ಲ ಮಳೆಗೆ ತುತ್ತಾಗುವಂತಹ ಪ್ರದೇಶಗಳು. ಆದ್ದರಿಂದ ಇವುಗಳನ್ನ ಕಪ್ಪು ತ್ರಿಕೋನ ಅಂತ ಕೂಡ ಕರೀತಾರೆ. ಬ್ಲ್ಯಾಕ್ ಟ್ರಯಾಂಗಲ್. ಓಕೆ, ಕಪ್ಪು ತ್ರಿಕೋನ ಅಂತ ಕೂಡ ಕರೀತಾರೆ. ಓಕೆನಾ? ಥ್ಯಾಂಕ್ ಯು.